ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸಾಶಿ ಕುಕ್ಸ್ ಕುಕಿಂಗ್ ಚಾನಲ್. ನಾನಿವತ್ತು ಕಾಜು ಬರ್ಫಿ, ಮಾವಾ ಲಡ್ಡು ಹಾಗೆಯೇ ಕ್ಯಾಶು ಮಾವಾ ರೋಲನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು. ಇಲ್ಲಿ ನಾನು 2 ಕಪ್ಪು ಗೋಡಂಬಿಯನ್ನು ನೆನೆಸಿಟ್ಟಿದ್ದೀನಿ. ನೋಡಿ, ಇಲ್ಲಿ ನಾನು 2 ಕಪ್ಪು ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಇದನ್ನು ಈ ಥರ ಫಸ್ಟ್ ರುಬ್ಕೊಳ್ಬೇಕಾಗತ್ತೆ ತರಿಯಾಗಿ. ಅದಕ್ಕೆ ಇಲ್ಲಿ 1 ಕಪ್ಪು ಸಕ್ಕರೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನೀವೊಂದು 2 ಟೇಬಲ್ ಸ್ಪೂನು ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡು ಈ ಥರ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಪೇಸ್ಟು. ಇಲ್ಲಿ ಗೋಡಂಬಿ ಬಟರ್ ರೆಡಿಯಾಗಿದೆ, ಕ್ಯಾಶು ಬಟರ್ ರೆಡಿಯಾಗಿದೆ. ಈಗ ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಆ ತುಪ್ಪ ಕರಗದ ಮೇಲೆ ಇದಕ್ಕೆ ನಾವೀಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಕ್ಯಾಶು ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಈ ಕ್ಯಾಶು ಪೇಸ್ಟನ್ನು ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೋಬೇಕಾಗತ್ತೆ. ಇದು ಕೈಗೆ ಅಂಟಬಾರ್ದು, ಆ ರೀತಿ ಕನ್ಸಿಸ್ಟೆನ್ಸಿ ಬರಬೇಕಾಗತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಈ ಥರ ಕುಕ್ ಮಾಡ್ಕೋಬೇಕು. ನೋಡಿ, ಈಗ ಹಲ್ವಾ ಥರ ಆಗಿದೆ ಅಲ್ವಾ. ನೋಡಿ, ಈ ಥರ ಉಂಡೆ ಮಾಡಲಿಕ್ಕೆ ಬರಬೇಕು ಈಸಿಯಾಗಿ. ಇದನ್ನೀಗ ಬೇಕಿಂಗ್ ಪೇಪರಲ್ಲಿ ಹಾಕಿಬಿಟ್ಟು ಇದನ್ನು ಲೇಯರ್ ಥರ ಮಾಡ್ತಾಯಿದ್ದೀನಿ. ಇದು ಸೆಟ್ ಆಗಬೇಕು ನೀಟಾಗಿ ಆಯಿತಾ. ಈ ಥರ ಲೆವೆಲಾಗಿ ಮಾಡ್ಕೋಬೇಕಾಗತ್ತೆ. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ ಸೆಟ್ ಆಗಲಿಕ್ಕೆ. ಈ ಕಡೆ ನಾವು ಅದೇ ಟೈಮ್ನಲ್ಲಿ ಮಾವ ಮಾಡ್ಕೊಳ್ಳೋಣ. ಇಲ್ಲಿ ಅರ್ಧ ಕಪ್ಪು ಹಾಲಿಗೆ 1 ಕಪ್ಪು ಹಾಲಿನ ಪುಡಿಯನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ 1/4 ಕಪ್ಪಿನಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಸಕ್ಕರೆ ಎಷ್ಟು ಸ್ವೀಟ್ ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಬೋದು. ನೋಡಿ, ಇಲ್ಲಿ ಮಾವ ಕೂಡ ಈಗ ರೆಡಿಯಾಗಿದೆ ಆಯಿತಾ. ಒಂದು ಕಡೆ ಈ ಲೇಯರ್ನ ಈ ಥರ ಬರ್ಫಿ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಈ ಥರ ಪಿಸ್ತಾ ಪೀಸಸ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಇನ್ನೊಂದು ಕಡೆ ಈ ಲೇಯರಲ್ಲಿ ಮಾವನ್ನು ಇಡ್ತಾ ಇದ್ದೀನಿ. ಮಾವ ಅಥವಾ ಕೋಯಾ ನಾವು ಈಗ ತಾನೇ ರೆಡಿ ಮಾಡ್ಕೊಂಡ್ವಲ್ವ ಹಾಲಿಂದ, ಅದನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಪಿಸ್ತಾ ಪೀಸಸ್ನ ಹಾಕ್ಕೊಂಡು ಈ ಸ್ಯಾಫ್ರನ್ದು ವಾಟರ್ ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸ್ಯಾಫ್ರನ್ ಕಲರಿಗೋಸ್ಕರ. ನೋಡಿ, ಈ ಥರ ರೋಲ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಕಾಜು ಮತ್ತು ಮಾವ ರೋಲ್ ಅಂತ ಹೇಳ್ಬೋದು. ಹಾಗೆಯೇ ಇದನ್ನು ಮಾವ ಲಡ್ಡು ಕೂಡ ಮಾಡ್ಕೋಬೋದು. ಇದರಲ್ಲಿ ಈ ಮಾವ ಉಳಿದಿರ್ತಕ್ಕಂಥ ಮಾವ ಇದರಲ್ಲಿ ಮಾವ ಲಡ್ಡು ಮಾಡ್ಕೊಂಡಿದ್ದೀನಿ. ಹಾಗೆಯೇ ಈ ಕಾಜು ಮಾವ ರೋಲಿಗೆ ನೀವು ಈ ಥರ ಚಾಕ್ಲೇಟ್ ಸ್ಪ್ರಿಂಕಲ್ ಕೂಡ ಹಾಕ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರೆ ಫ್ರೆಂಡ್ಸ್, ಈ ಥರ ನೀವು ನಾನು ಮೇಲ್ಗಡೆ ಅಷ್ಟೇ ಹಾಕಿದ್ದೀನಲ್ವ ಚಾಕ್ಲೇಟ್ ಸ್ಪ್ರಿಂಕಲ್ಲು, ನೀವು ಅದ್ರ ಫುಲ್ಲು ಸುತ್ತನೂ ಕೂಡ ನಾವು ರೋಲ್ ಮಾಡಿದ್ದೀವಲ್ಲ ಅದ್ರ ಸುತ್ತ ಸ್ಪ್ರಿಂಕಲ್ ಅಪ್ಲೈ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಲಡ್ಡು ಕೂಡ ರೆಡಿಯಾಗಿದೆ. ಹಾಗೆ ಕಾಜು ಮಾವ ರೋಲ್ ಕೂಡ ರೆಡಿಯಾಗಿದೆ. ಹಾಗೆಯೇ ಕಾಜು ಬರ್ಫಿ ಕೂಡ ರೆಡಿಯಾಗಿದೆ. ನಾವಿಲ್ಲಿ ಶುಗರ್ ಸಿರಪ್ ಎಲ್ಲ ರೆಡಿ ಮಾಡ್ಕೊಂಡು ಮಾಡಿಲ್ಲ, ಹಾಗೆಯೇ ಮಾಡಿರೋದು ಈಸಿಯಾಗಿ. ಹಾಗೆಯೇ ಇದು ಬಾಯಲ್ಲಿಟ್ಟರೆ ಕರಗುವಂತಹ ಒಂದು ಬರ್ಫಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ನೋಡಿದ್ರಲ್ಲ, ಒಂದೇ ಸಲಕ್ಕೆ 3 ಥರದ್ದು ಸ್ವೀಟನ್ನು ಮಾಡ್ಕೊಳ್ಬೋದು. ಹಾಗೆಯೇ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೋಡಿದ್ರ, ಇದು ಕೋಯಾದು ಲಡ್ಡು. ಇದರ ಮೇಲೆ ಪಿಸ್ತಾಯಿಂದ ಈ ಥರ ಡೆಕೋರ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಈ ಡಿಲಿಷಿಯಸ್ ಆದ ಸ್ವೀಟನ್ನು. ಆಯಿತಾ, ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಆಗೋಣ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.